ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸದ್ಯ ದೆಹಲಿಗೆ ಹೊರಟಿದ್ದಾರೆ. ಸಂಪುಟ ವಿಸ್ತರಣೆಯ ಚರ್ಚೆ ಈಗ ಗರಿಗೆದರ್ತಾ ಇದೆ. ಯಾಕಂತಂದ್ರೆ ಒಂದು ಸಚಿವ ಸ್ಥಾನ ಖಾಲಿ ಇದೆ. ನಾಗೇಂದ್ರ ರಿಸೈನ್ ಮಾಡಿದ್ರೆ 2. ಸೊ ಯಾರಿಗೆ ಅವಕಾಶ ಸಿಗುತ್ತೆ, ಏನಾಗುತ್ತೆ, ಇದರ ಬಗ್ಗೆ ಸಹಜ ಕುತೂಹಲ ಇದೆ. ಒಂದು ಸಚಿವ ಸ್ಥಾನವನ್ನು ಖಾಲಿ ಉಳಿಸಿಕೊಳ್ಳಲಾಗಿದೆ. ಗಾಯತ್ರಿ ಶಾಂತೇಗೌಡ ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಅವರಿಗೆ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಬಿಡಲಿಲ್ಲ ಅಥವಾ ಸೂಚನೆಯನ್ನು ಕೊಡಲಾಯಿತು ಬೇಡ ಅಂತ. ಪೆಂಡಿಂಗ್ ಇರುವಂಥ ಒಂದು ಸಚಿವ ಸ್ಥಾನವನ್ನು ಭರ್ತಿ ಮಾಡೋದರ ಜೊತೆಗೆ ಇಲ್ಲಿ ಇನ್ನೊಂದಿಷ್ಟು ಬದಲಾವಣೆಗಳಾಗಬಹುದಾ ಅನ್ನೋ ಪ್ರಶ್ನೆ ಇರೋದು. ಈಗ ದಿಲ್ಲಿಗೆ ಹೊರಟಿದ್ದಾರೆ ಅವರು. ಇವತ್ತು ಬೆಳಗ್ಗೆನೇ ದೆಹಲಿಗೆ ವಿಮಾನ ಹತ್ತಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಇವತ್ತು ವರಿಷ್ಠರ ಜೊತೆಗೆ ಅವರು ಮಾತುಕತೆಯನ್ನು ನಡೆಸೋದಕ್ಕಿದ್ದಾರೆ. ದೆಹಲಿಗೆ ಹೊರಟಾಗ ಮಾತನಾಡಿಸೋ ಪ್ರಯತ್ನ ಮಾಡಿದ್ವಿ ನಾವು, ಬಟ್ ಮಾತನಾಡಲಿಲ್ಲ ಡಿ ಕೆ ಶಿವಕುಮಾರ್. ಈಗ ಅವರು ದಿಲ್ಲಿ ವಿಮಾನದಲ್ಲಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ದೆಹಲಿ ರೀಚ್ ಆಗ್ತಾರೆ. ನಂತರ ಅಲ್ಲಿ ವರಿಷ್ಠರನ್ನು ಭೇಟಿಯಾಗುವಂಥ ಕಾರ್ಯಕ್ರಮ. ನಾಗೇಂದ್ರ ಅವರ ರಾಜೀನಾಮೆಯ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅವರು ರಾಜೀನಾಮೆ ಕೊಡ್ತಾರೆ ಅಂತ. ಸೊ ಈಗಿರೋದು ಪ್ರಶ್ನೆ, ಮುಖ್ಯಮಂತ್ರಿ ದಿಲ್ಲಿಗೆ ಹೋಗಿರೋದ್ರಿಂದ ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರ ಏನಾಗುತ್ತೆ ಅಂತ. ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ ಅಥವಾ ಮುಂದುವರಿತಾರ? ಸಿಎಂ ಡಿ ಕೆ ದೆಹಲಿ ಭೇಟಿ ವೇಳೆ ನಾಗೇಂದ್ರ ಭವಿಷ್ಯಕ್ಕೆ ಫೈನಲ್ ಟಚ್ ಸಿಗೋದಕ್ಕಿದೆ. ನಾಗೇಂದ್ರ ಅವರ ಭವಿಷ್ಯದ ಕುರಿತು ದೆಹಲಿಯಲ್ಲಿ ಮಹತ್ವದ ಸಭೆಯಾಗುತ್ತೆ ಇವತ್ತು ಎಐಸಿಸಿ ನಾಯಕರ ಜೊತೆಗೆ. ನಾಗೇಂದ್ರ ಅವರನ್ನು ಉಳಿಸ್ಕೊಳ್ಬೇಕಾ, ಅವರನ್ನು ಕ್ಯಾಬಿನೆಟ್ ಇಂದ ತೆಗಿಬೇಕಾ, ಅಥವಾ ಅವರಿಂದ ರಾಜೀನಾಮೆಯನ್ನು ಪಡ್ಕೊಳ್ಬೇಕಾ, ಇವತ್ತು ದಿಲ್ಲಿಯಲ್ಲಿ ಡಿಸೈಡ್ ಆಗುತ್ತೆ. ನಿನ್ನೆ ಇಡೀ ದಿನ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ, ಸಂಜೆ ಹೊತ್ತಿಗೆ ರಾಜೀನಾಮೆ ಕೊಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಆದರೆ ರಾಜೀನಾಮೆ ಕೊಟ್ಟಿರಲಿಲ್ಲ. ಕಾರಣ ಮುಖ್ಯಮಂತ್ರಿ ಹೇಳಿದ್ರಂತೆ, ನಾನು ದಿಲ್ಲಿಗೆ ಹೋಗ್ತೀನಿ, ದಿಲ್ಲಿಯಲ್ಲಿ ಮಾತನಾಡ್ತೀನಿ, ಆ ನಂತರ ಒಂದು ಕ್ಲಾರಿಟಿ ಪಡ್ಕೊಳ್ತೀನಿ, ಅಲ್ಲಿವರೆಗೆ ಸುಮ್ಮನಿರು. ನಮ್ಮ ಶಾಸಕರು ಸಚಿವರು ಶಿಸ್ತಿನ ಸಿಪಾಯಿಗಳು ಅಂತ ಡಿ ಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ. ದೆಹಲಿಯಿಂದ ಬಂದ ಕೂಡಲೇ ರಾಜೀನಾಮೆಯ ಸೂಚನೆಯನ್ನ ನಾಗೇಂದ್ರ ಅವರಿಗೆ ಕೊಡಲಾಗುತ್ತಾ ಅಂತ ಪ್ರಶ್ನೆ ಇದೆ. ಒಂದು ಕಡೆ ಕಾನೂನಿನ ಸಂಕಷ್ಟ, ಮತ್ತೊಂದೆಡೆ ರಾಜಕೀಯ ಸಂಕಷ್ಟ. ಕಾನೂನಿನ ಸಂಕಷ್ಟ, ಸಿಬಿಐ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರೋದು ರಾಜ್ಯಪಾಲರ ಅಂಗಳದಲ್ಲಿದೆ. ಅದು ರಾಜಕೀಯ ಸಂಕಷ್ಟ ಅಂತಂದ್ರೆ ಬಿಜೆಪಿ ಪಾದಯಾತ್ರೆಗೆ ಹೊರಟಿದೆ ಸೆಪ್ಟೆಂಬರ್ 1ನೇ ತಾರೀಕಿಂದ. ಇದೆಲ್ಲದರ ಮಧ್ಯೆ ನಾಗೇಂದ್ರ ಅವರನ್ನು ಕ್ಯಾಬಿನೆಟ್ ಅಲ್ಲಿ ಉಳಿಸಿಕೊಂಡ್ರೆ ಮುಜುಗರ ಅನುಭವಿಸಬೇಕಾಗತ್ತೆ ಅಂತ ಕಾಂಗ್ರೆಸ್ ರಾಜೀನಾಮೆಯನ್ನು ಪಡ್ಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಸಚಿವ ಸ್ಥಾನ ಸಿಗದೇ ಇದ್ದಂತ ಶಾಸಕರಿಗೆ ಈಗ ಒಬ್ಬೊಬ್ಬರಿಗೆ ಸ್ಥಾನಮಾನಗಳು ಸಿಗ್ತಾ ಇದ್ದಾವೆ. ಅದರಲ್ಲಿ ಆಸಿಫ್ ಸೇಠ್ ಕೂಡ ಒಬ್ಬರು. ಆಸಿಫ್ ಸೇಠ್ ಅವರಿಗೆ ಪ್ರಾಧಿಕಾರದ ಅಧ್ಯಕ್ಷಗಿರಿಯನ್ನು ಕೊಡಲಾಗಿದೆ. ಲಕ್ಷ್ಮಣ ಸವದಿ ಬಳಿಕ ಮತ್ತೊಬ್ಬ ಆಪ್ತನಿಗೆ ಸಿಎಂ ಡಿ ಕೆ ಶಿವಕುಮಾರ್ ಪ್ರಾಧಿಕಾರದ ಅಧ್ಯಕ್ಷ ಪಟ್ಟವನ್ನು ಕೊಟ್ಟಿದ್ದಾರೆ. ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಇದರ ಅಧ್ಯಕ್ಷ ಹುದ್ದೆ. ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ರು ಆಸಿಫ್ ಸೇಠ್ ಮಂತ್ರಿಯಾಗಬೇಕು ಅಂತ. 3-4 ಬಾರಿ ದಿಲ್ಲಿಗೆಲ್ಲ ಹೋಗಿ ಬಂದಿದ್ರು. ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು, ಆದರೆ ಸಿಕ್ಕಿರಲಿಲ್ಲ. ಈಗ ಬೂಡಾ ಅಂದರೆ ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದರ ಅಧ್ಯಕ್ಷ ಸ್ಥಾನವನ್ನು ಆಸಿಫ್ ಸೇಠ್ ಅವರಿಗೆ ಕೊಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.